ಎಲ್ಲರೂ ಈ ವಿಡಿಯೋನ ನೋಡಿಬಿಡಿ. ಚಿಕ್ಕ ಬಂಡವಾಳ ಹಾಕಿ ದೊಡ್ಡ ಲಾಭ ತಗೋಬೇಕು ಅಂತ ಇರೋ ಕೃಷಿಕರು ಮಾತ್ರ ಈ ವಿಡಿಯೋ ನೋಡಿ. ಎರಡು ಎಕರೆ ಅಡಿಕೆ ತೋಟ ಇದೆ. ಅಡಿಕೆ ತೋಟದಲ್ಲಿ ನಾನೀಗ ಜೇನು ಗೂಡಿಂದ ಇದು ಕೃಷಿ ಮಾಡಿ ಅದನ್ನ ಒಂದು ಬೇಸಿಕಾಗಿ ಸೈಡ್ ಬಿಸ್ನೆಸ್ ಮಾಡ್ಬೇಕಂತ ಇರ್ತೀನಿ. ಅವಾಗ ಅದ್ರ ಸೈಡ್ ಬಿಸ್ನೆಸ್ಸಿಂದ ಇನ್ಕಮ್ ಯಾವ ಥರ ಮಾಡ್ಕೊಳ್ಳೋದು, ಹೆಂಗೆ ಅದು ತರಬೇತಿ? ಅದೀಗ ಓದಿದ ಮೇಲೆ ಸರ್ಟಿಫಿಕೇಟ್ ಏನಾದರೂ ಕೊಡ್ತಾರಾ? ಸರ್ಟಿಫಿಕೇಟ್ ಇದ್ರದ್ದು ಇನ್ಕಮ್ ಹೇಗಿದೆ? ಇದೇನು ಗೂಡು ಇದು ಈ ಲೇಯರ್ಗಳಿದೆಲ್ಲ ಉಚಿತ? ಹೌದು, ಅಲ್ಲ ಸಬ್ಸಿಡಿ. 75% ಸಬ್ಸಿಡಿ, 25% ನೀವು ಕಟ್ಟಬೇಕು. ಈಗ ನಮ್ದೊಂದು 2 ಎಕರೆ ತೋಟ ಇರುತ್ತೆ, ಅಡಿಕೆ ತೋಟ. ಅದ್ರಲ್ಲಿ ಫಸ್ಟ್ ಬರ್ತಾ ಇರುತ್ತೆ, ಚೆನ್ನಾಗಿದೆ, ಮಲೆನಾಡ ಲೇಯರ್ ಅಂತದ್ದು. ಈಗ ಅದ್ರಲ್ಲಿ ನಾವು ಜೇನುಗೂಡು ಇಟ್ಬಿಟ್ಟು ಸಾಕಬೇಕು, ಜೇನು ಕೃಷಿನ ಮಾಡಿ ಉದ್ಯಮ ಮಾಡಬೇಕು ಅಂದರೆ ಯಾವ ಥರ? ಈಗ ಜೇನನ್ನ ಸಾಕೋದು ಅಂತಂದರೆ ನಾವೇನು ಟ್ರೈನಿಂಗ್ ತಗೊಂಡು ಇದು ಮಾಡಬೇಕಾ? ಇದೇನು ಗೂಡು ಇದು ಈ ಲೇಯರ್ಗಳಿದೆಲ್ಲ ಜೇನು ಕೃಷಿ ಅಂತಂದರೆ ನೀವು ಜೇನು ಕೃಷಿ ಬೇರೆ, ಜೇನು ಸಾಕಾಣಿಕೆ ಬೇರೆ, ತಳಿ ಅಭಿವೃದ್ಧಿ ಬೇರೆ, ಈಗ ಇದನ್ನ ಬೇರೆ ಬೇರೆ ಇರುತ್ತೆ. ನೀವು ಎಲ್ಲದೂ ಒಂದೇ ಅಲ್ಲ ಅದರಲ್ಲಿ. ಈಗ ನೈಸರ್ಗಿಕವಾಗಿ ಇಟ್ಟಿರ್ತೀರ ಇದನ್ನ? ನೈಸರ್ಗಿಕವಾಗಿ ಆಗಂತ ಜೇನುತುಪ್ಪ ಇದು. ಅದೇನು ಶುಗರ್ ಫೀಡಿಂಗ್ ಅದು ಏರಿ ಹಾಂ ಅಥವಾ ತಟ್ಟಿ. ಹಾಂ. ಈಗ ಇದು ಈ ಗೂಡಲ್ಲಿ ಎಷ್ಟು ಕೆ ಜಿ ಸಂಗ್ರಹ ಆಗತ್ತೆ ಏನು ಜೇನುತುಪ್ಪ? ನೀವು ಆ ಥರ ಎಲ್ಲ ಕಾನ್ಸ್ಟಂಟಾಗಿ ಇಷ್ಟೇ ಆಗುತ್ತೆ ಅಷ್ಟೇ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಹಾಂ. ಆವ್ರೇಜ್ ಒಂದು 6 kg ಅಂತ ಇಟ್ಕೋಬೋದು. ಹಾಂ. ಎಷ್ಟು ದಿನಕ್ಕೆ? ನಾಟ್ ಅಲೋಡ್. ಹಾಂ. ಜೇನುತುಪ್ಪ ಬರೋದು ನಿಮಗೆ ಮಾರ್ಚು, ಹಾಂ, ಏಪ್ರಿಲು, ಹಾಂ, ಮೇವರೆಗೆ ಅಷ್ಟೇ. ಜೇನುತುಪ್ಪ ಆಲ್ ಸೀಸನ್ ಕ್ರಾಪ್ ಅಲ್ಲ ಇದು. ಇದ್ರದ್ದು ಇನ್ಕಮ್ ಹೇಗಿದೆ? ಇನ್ಕಮ್ ನೀವು ಯಾವ ಥರ ಮಾಡ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್. ನೀವು ಜೇನು ಸಾಕಾಣಿಕೆ ಮಾಡ್ತೀರೋ, ಜೇನು ಕೃಷಿ ಮಾಡ್ತೀರೋ, ಜೇನು ಉದ್ಯಮ ಮಾಡ್ತೀರೋ? ಈಗ ನಮ್ದೊಂದು 2 ಎಕರೆ ತೋಟ ಇರುತ್ತೆ, ಅಡಿಕೆ ತೋಟ. ಅದ್ರಲ್ಲಿ ಫಸ್ಟ್ ಬರ್ತಾ ಇರುತ್ತೆ, ಚೆನ್ನಾಗಿದೆ, ಮಲೆನಾಡ ಲೇಯರ್ ಅಂತದ್ದು. ಈಗ ಅದ್ರಲ್ಲಿ ನಾವು ಜೇನುಗೂಡು ಇಟ್ಬಿಟ್ಟು ಸಾಕಬೇಕು, ಜೇನು ಕೃಷಿನ ಮಾಡಿ ಉದ್ಯಮ ಮಾಡಬೇಕು ಅಂದರೆ ಯಾವ ಥರ ಸೈಡ್ ಬಿಸ್ನೆಸ್? ನೀವು ಜೇನು ಉದ್ಯಮ ಮಾಡಬೇಕು ಅಂತಂದರೆ ಫಸ್ಟು ಜೇನು ಬಗ್ಗೆ ತಿಳ್ಕೋಬೇಕು, ಜೇನು ಸಾಕಬೇಕು, ಆಮೇಲೆ ಜೇನು ಕೃಷಿ ಮಾಡಬೇಕು. ಜೇನು ಕೃಷಿ ಮಾಡಿದ ಮೇಲೆ ಜೇನು ಉದ್ಯಮ ಆಗೋದು. ಈಗ ಜೇನನ್ನ ಸಾಕೋದು ಅಂತಂದರೆ ನಾವೇನು ಟ್ರೈನಿಂಗ್ ತಗೊಂಡು ಇದು ಮಾಡಬೇಕಾ? ಟ್ರೈನಿಂಗ್ ತಗೋಬೇಕು. ಅದಕ್ಕೆ ಅಂತಾನೆ ಕೇಂದ್ರಗಳಿದೆಯಾ? ಇದೆ. ಗೌರ್ಮೆಂಟ್ ತೋಟಗಾರಿಕೆ ಇಲಾಖೆನವರು ಈಗ ಆಲ್ರೆಡಿ ಹೋದ ತಿಂಗಳು ಆಯಿತು, 3 ದಿವಸ ಟ್ರೈನಿಂಗ್ ಕೊಟ್ಟಿದ್ದಾರೆ ಅವರು. ಆಮೇಲೆ ಮೊನ್ನೆ ಮಧುವನದ ಅರಳಿಕೊಪ್ಪದಲ್ಲೂ ಟ್ರೈನಿಂಗ್ ಆಯಿತು, ತೋಟಗಾರಿಕೆ ಮತ್ತು ಜೇನು ಕೃಷಿ ಬಗ್ಗೆ. ಅದು ಇಲ್ಲದೆ ಹೋದರೆ ಈಗ ನೆಕ್ಸ್ಟು ಇನ್ನು ಟ್ರೈನಿಂಗ್ ಯಾವಾಗಿದೆ ಅಂತ ಈಗ ಟ್ರೈನಿಂಗ್ ಕಾಲ್ಫರ್ ಆಗ್ತಿರುತ್ತೆ. ಆವಾಗ ಟ್ರೈನಿಂಗ್ ಹೋಗಿ ಟ್ರೈನಿಂಗ್ ತಗೋಬೋದು. ಅಂದರೆ ಅವೆಲ್ಲ ನಿಮ್ಗೆ ಏನಿದ್ರು ಬೇಸಿಕ್ ಆಗಿ ನಾಲೆಡ್ಜ್ ತಗೋಬೋದು. ಬಿಟ್ಟರೆ ನೀವು ಅದನ್ನು ಪೂರ್ತಿಯಾಗಿ ತಿಳ್ಕೋಬೇಕು ಅಂತಂದರೆ ನಿಮ್ಗೊಂದು 10-15 ದಿವಸನೇ ಬೇಕು. ಈಗ ಅದು ಫುಲ್ ಉಚಿತವಾಗಿರುತ್ತೆ ಅಥವಾ ಏನದು ಅಮೌಂಟ್? ಅಲ್ಲಿ ನಿಮಗೆ ಫ್ರೀ. ತೋಟಗಾರಿಕೆ ಇಲಾಖೆ ಮತ್ತು ಕೃಷಿ ಇಲಾಖೆಯವರು ಉಚಿತನೇ. ಅಂದರೆ ಅದು ಎಲ್ಲ ಟೈಮು ಸರ್ಟಿಫಿಕೇಟ್ ಇರೋದಿಲ್ಲ. ಸರ್ಟಿಫಿಕೇಟ್ ಕೊಡೋ ಅಂಥ ಕೋರ್ಸ್ಗಳೇ ಬೇರೆ ಇರುತ್ತೆ. ಈಗ ತೋಟಗಾರಿಕೆ ಇಲಾಖೆ ಮತ್ತು ಕೃಷಿ ಇಲಾಖೆ ಅವರು ಜಂಟಿಯಾಗಿ ಈ ಆಸಕ್ತ ಯುವಕ ಯುವತಿಯರಿಗೆ ಅಂತಲೇ ಮಾಡ್ತಾರೆ ಜೇನು ಕೃಷಿ ತರಬೇತಿ ಮತ್ತು ಇದು ತೋಟಗಾರಿಕೆ ಈ ಥರ ಇದನ್ನು ಟ್ರೈನಿಂಗ್ ಮಾಡ್ತಾರೆ. ಅದು ಸರ್ಟಿಫಿಕೇಟ್ ಕೊಡೋ ಅಂಥ ಟ್ರೈನಿಂಗ್ಗಳು ಇರುತ್ತೆ. ಆಮೇಲೆ ನಿಮಗೆ ಸುಮ್ಮನೆ ಟ್ರೈನಿಂಗ್ ಕೊಟ್ಟು ನೀವು ತೋಟಗಾರಿಕೆ ಇಲಾಖೆ ಅಥವಾ ಕೃಷಿ ಇಲಾಖೆಗೆ ಅರ್ಜಿ ಹಾಕ್ಕೋಬೇಕು ಮೊದಲೇ, ನನಗೆ ಜೇನುಪೆಟ್ಟಿಗೆ ಬೇಕು ಅಂತ. ಅದು ಕಾಲ್ಫರ್ ಆಗುತ್ತೆ, ಆಗಸ್ಟಲ್ಲಿ ಕಾಲ್ಫರ್ ಆಗುತ್ತೆ. ಆಗ ಅರ್ಜಿ ನೀವು ಬೇಕು ಅಂತ ಅರ್ಜಿ ಹಾಕಿದ್ರೆ ನಿಮ್ಮದು ಸ್ವಂತ ಲ್ಯಾಂಡ್ ಇರಬೇಕು, ತೋಟ ಗದ್ದೆ ಏನಾದರೂ ಲ್ಯಾಂಡ್ ಇರಬೇಕು. RTC ಮತ್ತು ಫೋಟೋ ಇದನ್ನೆಲ್ಲ ಕೊಟ್ಟು ಅರ್ಜಿ ಕೊಟ್ಟರೆ ಅವರು ಜೇನುಪೆಟ್ಟಿಗೆನ ನಿಮಗೆ ಕೊಡೋದಕ್ಕಿಂತ ಮೊದಲು 1 ದಿವಸ ಟ್ರೈನಿಂಗ್ ಕೊಟ್ಟು, ಪ್ರಾಕ್ಟಿಕಲ್ಲು ಮತ್ತು ಥಿಯರಿ 2 ಟ್ರೈನಿಂಗ್ ಕೊಟ್ಟು ಜೇನುಪೆಟ್ಟಿಗೆ ಕೊಡ್ತಾರೆ. ಎಷ್ಟು ಜೇನುಪೆಟ್ಟಿಗೆ ಕೊಡ್ತಾರೆ ಅವರು?
ಅದು ಗೌರ್ಮೆಂಟಿಂದ ಸ್ಕೀಮ್ ಎಷ್ಟು ಬಂದಿದೆಯೋ ಅಷ್ಟೊಂದು ಕೊಡ್ತಾರೆ. ಉಚಿತ? ಅಂದ್ರೆ ಈಗ ಹೌದು, ಅಲ್ಲ ಸಬ್ಸಿಡಿ ಸಬ್ಸಿಡಿ 75% ಸಬ್ಸಿಡಿ, ಸಬ್ಸಿಡಿ 25% ನೀವು ಕಟ್ಟಬೇಕು.